ಮಾಧ್ಯಮದವರು ಏನು ಅನ್ನಿಸ್ತು ಹೇಳಿ. ನೀವು ಚೆನ್ನಾಗಿದೆ ಅಂದಮೇಲೆ ಖಂಡಿತವಾಗ್ಲೂ ನಮ್ಮ ಕನ್ನಡ ಜನತೆಗೆ ತಲುಪಿಸೋದು ನೀವೇನೆ. ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಲ್ಲ. ಒಂದು ಎಲ್ಲೂ ಸಸ್ಪೆನ್ಸ್ನ ಬಿಟ್ಕೊಟ್ಟೇ ಇಲ್ಲ. ಅಂದರೆ ಮುಂದೆ ಸೀನ್ ಏನಾಗುತ್ತೆ ಅಂತ ಎಕ್ಸ್ಪ್ಲೈನ್ ಪಕ್ಕದಲ್ಲಿ ಕೂತಿರೋರು ಹೇಳೋಕ್ಕಾಗಲ್ಲ, ಅವರು ಗೆಸ್ ಮಾಡೋಕ್ಕಾಗಲ್ಲ. ಆ ಥರ ಕ್ಯೂರಿಯಾಸಿಟಿ ಇದೆ. RR ಮೂವಿ ನಿಜವಾಗ್ಲೂ ನೋಡಿ. ಕನ್ನಡ ಜನತೆಗೆ ಇಷ್ಟೇ ಹೇಳೋದು, ಪೈರಸಿ ವಿಡಿಯೋ ಸಿಗುತ್ತೆ ಅಂತ ಮನೇಲೇ ಕೂತ್ಕೊಂಡು ನೋಡಬೇಡಿ. ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಸೀಟಲ್ಲಿ ಯಾವ ರಿಯಾಕ್ಷನ್ ಕೊಡ್ತಿದ್ದಾರೆ, ಎಲ್ಲಿ ನಗಾಡ್ತಾರೆ ಅನ್ನೋದೆಲ್ಲ ಈ ಸಿನಿಮಾ ಥಿಯೇಟ್ರ್ ಒಳಗಡೆ ಬಂದಾಗ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಕನ್ನಡ ಜನತೆ ನಮ್ಮನ್ನು ಇಷ್ಟು ದಿನ ಬೆಳೆಸ್ಕೊ ಬಂದಿದ್ದೀರಾ, ಇನ್ನೂ ಬೆಳೆಸ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ರೇಮ್ ಸರು ಪ್ರತಿದಿನವೂ ಬರ್ತಿದ್ರು ಶೂಟಿಂಗಲ್ಲಿ ಬಂದಾಗ ಅವರು ಫಸ್ಟು ಮನೆ ಎಲ್ಲ ಮಕ್ಕಳ ಒಂಚೂರು ನೋಡೋಣ ಅಂತ ಕೇಳ್ತಿದ್ರು. ಅವಾಗ ನಮ್ಮ ರವಿ ಸರು ಖಂಡಿತವಾಗ್ಲೂ ಅದು ಆಗಿರೋ ಫುಟೇಜ್ ಎಡಿಟ್ ಮಾಡಿ ತೋರಿಸ್ತಾಯಿದ್ರು. ಚೆನ್ನಾಗಿ ಬಂದಿದೆ ಕಣ ಮಕ್ಕಳ, ಚೆನ್ನಾಗಾಗಲಿ, ಆಲ್ ದ ಬೆಸ್ಟ್ ಅಂತಿದ್ರು. ನಮ್ಮ ಪ್ರೇಮ್ ಸರ್ಗೆ ಕೃತಜ್ಞತೆ ಹೇಳಬೇಕು, ರಕ್ಷಿತಾ ಮೇಡಮ್ ಕೃತಜ್ಞತೆ ಹೇಳಬೇಕು. ಯಾಕೆ ಅಂದರೆ ನಮ್ಮ ಗೌರವ್ ಶೆಟ್ಟಿನ ನನ್ನನ್ನು ರೆಫರ್ ಮಾಡಿರೋದೇ ಮೇಡಮು. ಹಾಗಾಗಿ ಥ್ಯಾಂಕ್ ಯು ರಕ್ಷಿತಾ ಮೇಡಮ್. ಇಂಥ ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರೋದು ದೊಡ್ಡ ವಿಚಾರ. ಇನ್ನು ಮುಂದೆ ದೊಡ್ಡ ದೊಡ್ಡ ಅವಕಾಶ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಂತರೂ ಅದನ್ನೇನು ಒಂಥರ ಬಿಟ್ಟು ಹೋಗೋಂಥರ ಇಲ್ಲ, ಆ ಥರ ಇದೆ ಮೂವಿ. ಮತ್ತು ಸೂಪರ್. ಕ್ಯೂರಿಯಾಸಿಟಿನೂ ಇತ್ತು, ಭಯನೂ ಇತ್ತು. ಭಯ ಆಯ್ತಾ? ಎಲ್ಲಿ ಭಯ ಆಯ್ತು ನಿಮಗೆ? ಅಂದ್ರೆ ಒಂದೊಂದು ಸೀನು ತುಂಬಾ ಭಯ ಆಯ್ತು. ಒಂದೊಂದು ಸೀನು ಭಯ ಆಯ್ತಾ? ನೀನ್ ಮಾಡಿದ್ದು ಯಾವ ಸೀನು ನಿನಗೆ ಇಷ್ಟ ಆಯ್ತು? ನಂಗೆ ಎಲ್ಲ ಇಷ್ಟ ಆಯ್ತು. ಏನ್ ಹೇಳ್ತೀಯ ಜನಗಳಿಗೆ, ಯಾಕೆ ಈ ಸಿನಿಮಾ ನೋಡ್ಬೇಕು ಅಂತ? ಅಂದ್ರೆ ತುಂಬಾ ಸಸ್ಪೆನ್ಸ್ ಇದೆ, ಎಲ್ಲರೂ ಬಂದು ನಾನು ಫಿಲಮ್ನ ನೋಡ್ಬೇಕು. ನೀವು ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಮುಳ್ಳಿಂದನೇ ತೆಗಿಬೇಕಂತಾರೆ. ಆ ತರ ಈ ಒಂದು ಸಿನಿಮಾದಲ್ಲಿ ನಿಜ ಹೇಳ್ಬೇಕಂದ್ರೆ ಏನ್ ಸಸ್ಪೆನ್ಸ್ ಅನ್ನೋದು ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು. ಯಾಕಂದ್ರೆ ಕೆಲವು ಸತಿ ನಾವು ಅನ್ಕೊಂತೀವಿ ಇದನ್ನ ಯಾವ ರೀತಿ ರೆಸಾಲ್ವ್ ಮಾಡೋದಂತ. ರಾಜ್ ಬಿ ಶೆಟ್ರು ಪಾತ್ರನೇ ಹಾಕ್ದೆ ನಮ್ಮ ಶೆಟ್ರು ಪ್ರಮೋದ್ ಶೆಟ್ರು ಯಾವಾಗ್ಲೂ ಬಟ್ಟೆ ಹಾಕೊಂಡು ಪೊಲೀಸ್ ಆಕ್ಟಿಂಗ್ ಮಾಡ್ತಿದ್ರು. ರಾಜ್ ಬಿ ಶೆಟ್ರು ಅದ್ರ ನೆಕ್ಸ್ಟ್ ಲೆವೆಲ್ಗೆ ಮಾಡಿದ್ದಾರೆ. ಐ ಥಿಂಕ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ಗೆ ಒಂದು ಅದ್ಭುತವಾದಂಥ ಕಲಾವಿದ ಉಟ್ಕೊಂಡಿದ್ದಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜ್ ಬಿ ಶೆಟ್ರು ವಿದೌಟ್ ವೇರಿಂಗ್ ಯೂನಿಫಾರ್ಮ್ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಈ ರಕ್ಕಸಪುರದೊಳ್ ಅನ್ನುವಂಥ ಟೈಟಲ್ ನೋಡಿದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರುತ್ತೆ. ಆ್ಯಕ್ಚುಲಿ ನಾನು ಪ್ರತಿದಿನ ಫಿಲಮ್ ಫೆಸ್ಟಿವಲ್ಗೆ ಹೋಗ್ತಿದ್ದೆ. ಇವತ್ತು ಫಸ್ಟ್ ಟೈಮ್ ಫಿಲಮ್ ನೋಡೋದಕ್ಕೆ ಡೈರೆಕ್ಟಾಗಿ ಇಲ್ಲಿ ಬಂದಿದ್ದೀನಿ ಅಂತಂದರೆ ಆ ಒಂದು ರಾಜ್ ಶೆಟ್ರ ಪಾತ್ರ ಯಾವತ್ತೂ ವಿಭಿನ್ನವಾಗಿರುತ್ತೆ ಅಂತ. ಆ ಚಿಕ್ಕ ಮಗು ಭಾಳ ಅದ್ಭುತವಾಗಿ ನಟನೆ ಮಾಡಿದೆ. ಮತ್ತು ಒಂದು ಕ್ಯಾರೆಕ್ಟ್ರು ಹುಚ್ಚಿನ ಕ್ಯಾರೆಕ್ಟರ್ ಇದೆ, ಅದಂತೂ ನೆಕ್ಸ್ಟ್ ಲೆವೆಲ್ ಕಣ್ರಿ, ಭಾಳ ಅದ್ಭುತವಾಗಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸಿ, ದಯವಿಟ್ಟು ಈ ಚಿತ್ರಮಂದಿರಕ್ಕೆ ಬಂದ್ಬಿಟ್ಟು ನೋಡಿ. ಆ್ಯಂಡ್ ನಾನು ವಿಶ್ ಮಾಡೋದಿಷ್ಟೇ, ಸೂ ಫ್ರಮ್ ಸೋ ಯಾವ ಥರ ಹಿಟ್ಟಾಯಿತು ಅದೇ ರೀತಿ ರಕ್ಕಸಪುರದೊಳ್ ಇನ್ನೂ ದೊಡ್ಡ ಹಿಟ್ಟಾಗಲಿ. ಎಲ್ಲ ಕಲಾವಿದರು ಕಲಾ ರಸಿಕರನ್ನ ಪ್ರೋತ್ಸಾಹಿಸ್ಲಿಕ್ಕೋಸ್ಕರ ಆದರೂ ಬಂದು ಈ ಸಿನಿಮಾ ನೋಡಬೇಕು. ನಮಸ್ಕಾರ. ಓಕೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಅಂತ. ಸೊ ಆಗಲೇ ನೀವು ಸಿನಿಮಾ ನೋಡಿರಬೇಕು, ತುಂಬ ಚೆನ್ನಾಗಿದೆ ಸಿನಿಮಾ. ಐ ಆಮ್ ಸೋ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಮೂವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಮೊದಲನೇ ಸಿನಿಮಾ. ತುಂಬ ಖುಷಿಯಾಗುತ್ತೆ. ಅಷ್ಟು ಒಂದು ವರ್ಷ ನಾವು ಶೂಟಿಂಗ್ ಮಾಡಿದ್ದು ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದರೆ ವಿ ಆರ್ ಸೋ ಹ್ಯಾಪಿ. ಜನರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ತುಂಬ ಪ್ರತಿಯೊಂದು ಡಿಪಾರ್ಟ್ಮೆಂಟು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ತುಂಬ ಅಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಪ್ರತಿಯೊಂದು ಡಿಪಾರ್ಟ್ಮೆಂಟು. ಸೊ ಎಲ್ಲರೂ ಪ್ಲೀಸ್ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಎಲ್ಲ ಕಡೆ ಈಗಾಗಲೇ ರಿಲೀಸ್ ಆಗ್ತಿದೆ, ತುಂಬ ಚೆನ್ನಾಗಿದೆ. ಇದನ್ನು ನೀವು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆವಾಗಲೇ ನಿಮಗೊಂದು ಇದು ವಿಜುವಲ್ಸು ಸೌಂಡ್ಸು ಎಲ್ಲ ನಿಮ್ಮ ಹಾರ್ಟಿಗೆ ಟಚ್ ಆಗೋಕ್ಕಾಗೋದು. ಮತ್ತು ಈ ಥರ ಸಿನಿಮಾ ಐ ಥಿಂಕ್ ಐ ಆಮ್ ಸಾರಿ ಇಫ್ ಐ ಆಮ್ ರಾಂಗ್, ಈ ಥರ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ. ದಿಸ್ ಇಸ್ ಅ ಫಸ್ಟ್ ಟೈಮ್, ಸಮಥಿಂಗ್ ಡಿಫ್ರೆಂಟ್ ಆಗಿದೆ. ಸೊ ನೀವು ಇದನ್ನು ಥಿಯೇಟ್ರಿಗೆ ಬಂದೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ಬಂದ್ರಿ, ಆ ಜರ್ನಿ ಪ್ರತಿಯೊಬ್ಬ ಕಲಾವಿದನಿಗೂ ಮೊದಲನೇ ಸಿನಿಮಾ ನೋಡೋದು ಒಂದು ಟ್ರೀಟ್. ತುಂಬ ಖುಷಿ ಆಗ್ತಿದೆ. ಇಷ್ಟು ವರ್ಷ ನಾವು ಅಂದರೆ ನಾನು ರಂಗಭೂಮಿ ಮಾಡಿಕೊಂಡು ಆಡಿಷನ್ಸ್ ಕೊಟ್ಕೊಂಡು ಈಗ ಫೈನಲಿ ನಾನು ಬಿಗ್ ಸ್ಕ್ರೀನಲ್ಲಿ, ಆಬ್ವಿಯಸ್ಲಿ ಎಲ್ಲ ಆರ್ಟಿಸ್ಟ್ಗೂ ಬಿಗ್ ಸ್ಕ್ರೀನ್ಗೆ ಅದೇ ಒಂದು ಗೋಲ್ ಇರುತ್ತೆ. ಬಟ್ ಅದನ್ನು ನಾವು ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಅದನ್ನು ಜನ
ಕಾಂಪ್ಲಿಮೆಂಟ್ ಕೊಟ್ಟಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಿಗೆ ವಿಸಿಟ್ ಮಾಡಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್. ಥ್ಯಾಂಕ್ ಯು. ನಮಸ್ಕಾರ. ಕನ್ನಡ ಸಿನಿಮಾನ ಫಸ್ಟ್ ಶೋ ಅವ್ರು ಬಂದು ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಒಂದು ಸೆಕೆಂಡು ಎದೆ ಜಲ್ ಅನಿಸುತ್ತೆ. ನಿಜವಾಗ್ಲೂ ರಾಜ್ ಬಿ ಶೆಟ್ಟಿ ಅವರು ಇದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಒಂದು ಸೀನ್ ಕೂಡ ಎಲ್ಲೂ ಬೋರ್ ಅನ್ಸಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ಏನಾಗುತ್ತೆ ಅನ್ನೋದು ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಸಿನಿಮಾ ಮಾತ್ರ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಸ್ಟೋರಿನ ಇಲ್ಲಿ ಹೇಳಿದ್ರೆಕ್ಕಿಂತ ನೀವು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಗೊತ್ತಾಗೋದು. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದರೆ ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಸ್ವಲ್ಪ ಹೇಳ್ತೀನಿ. ಸೊ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷಿಣಿ ಅಂತ. ಸೊ ಈ ಸಿನಿಮಾನ ನಾನು 3ನೇ ಸತಿ ನೋಡ್ತಿರೋದು. ನಾನು ಪ್ರೀಮಿಯರ್ಗೂ ಬಂದಿದ್ದೆ, ಮೈಸೂರು ಪ್ರೀಮಿಯರ್ಗೂ, ಹಾಗೂ ನೆನ್ನೆ ಪ್ರೀಮಿಯರ್ ಶೋಗೂ ಕೂಡ ಬಂದಿದ್ದೆ. ನಮ್ಗಳಿಗೆ ಜನಗಳು ಹೆಂಗೆ ರಿಯಾಕ್ಷನ್ ಇರುತ್ತೆ ಅಂತ ನೋಡಬೇಕಿತ್ತು. ಆ್ಯಂಡ್ ತುಂಬ ಖುಷಿಯಾಗಿದೆ. ನನಗಂತೂ ಹೇಳೋಕ್ಕೆ ಆಗ್ತಾಯಿಲ್ಲ. ಪ್ರತಿಯೊಂದು ವಿಷಲು, ಪ್ರತಿಯೊಂದು ಅವ್ರು ಕಿರ್ಚೋದನ್ನೂ ನಮಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಇನ್ನೂ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು, ಇನ್ನೂ ಚೆನ್ನಾಗಿ ಇನ್ನೂ ಏನಾದರೂ ಮಾಡಬೇಕು ಅನ್ನೋ ಥರ ನಮಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಆ್ಯಂಡ್ ಆಲ್ಸೋ ಇಲ್ಲೂ ಕೂಡ ರಿಯಾಕ್ಷನ್ಸ್ ಅಷ್ಟೇ ಚೆನ್ನಾಗಿತ್ತು. ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಇಂಥ ಸಸ್ಪೆನ್ಸ್ ಸಿನಿಮಾ ಈ ಸುಮಾರು ರೀಸೆಂಟ್ ಡೇಸಲ್ಲಿ ಎಲ್ಲೂ ಬಂದಿಲ್ಲ ಅಂತ ಹೇಳ್ತಿದ್ದೀನಿ. ಎಲ್ಲರೂ ಸಿನಿಮಾನ ನೋಡಿ. ಯಾರ್ಯಾರೋ ಏನೇನೋ ಸುಮ್ಮನೆ ಫೇಕ್ ಹೇಳ್ತಾರೆ, ಅದನ್ನ ಯಾರನ್ನೂ ಕೇಳಿಸ್ಕೋಬೇಡಿ. ಬಂದು ನೋಡಿ, ಆಮೇಲೆ ಮಾತಾಡಿ. ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ.